ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾವು ಶೇಂಗಾದಿಂದ ಸಂಗಮ್ ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಕಡೆ ಸಂಗಮ್ ಅಂತೀವಿ, ಇದಕ್ಕ ಶೇಂಗಾ ಚಿಕ್ಕಿನೂ ಅಂತಾರೆ. ಇದನ್ನ ಮಾಡೋದನ್ನ ನೋಡೋಣ. ಇದಕ್ಕೆ ಶೇಂಗಾನ ಹುರ್ಕೊಂತಿದೀನಿ. ಈ ತರ ಕೆಂಪಗಾಗೋ ತನ ಹುರ್ಕೋಬೇಕು. ಅದಾದ್ಮೇಲೆ ಇದನ್ನ ಎಲ್ಲ ಆರಿದ್ಮೇಲೆ ಹುರ್ದು ಆರಿಸ್ಬೇಕು. ಆರಿಸಿದ್ಮೇಲೆ ತೊಬಟೆಯನ್ನ ತೆಕ್ಕೋಬೇಕು. ಈ ತರ ಎಲ್ಲಾನು ತೊಬಟೆಯನ್ನ ತೆಕ್ಕೋಬೇಕು. ಆಮೇಲೆ ಇದನ್ನ ಮಿಕ್ಸರ್ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ಅಂದ್ರೆ ಬಹಳ ಸಣ್ಣ ಆಗ್ಬಾರ್ದು, ಈ ತರ ಆಗ್ಬೇಕು. ಇಷ್ಟ ಆದ್ರೆ ಸಾಕು. ಈ ತರನೇ ಎಲ್ಲಾನು ಮಿಕ್ಸರ್ಗೆ ಹಾಕೋಬೇಕು. ಹಾಕಿ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸಕ್ಕರೆ ಹಾಕ್ತಿದ್ದೀನಿ. 2.5 ಗ್ಲಾಸ್ ಸಕ್ಕರೆ ಹಾಕಿನಿ. 2.5 ಗ್ಲಾಸ್, ಈ ಗ್ಲಾಸ್ಲೆ 2.5 ಗ್ಲಾಸ್ ತಗೊಂಡಿನಿ. 2 ಗ್ಲಾಸ್ ಮತ್ತೆ ಅರ್ಧ ಗ್ಲಾಸ್ ಹಾಕಿ ಇದನ್ನ ಕರಗಿಸ್ಬೇಕು. ಇವಾಗ ಕರಗೋತನ ಕಲಿಸ್ತಾನೆ ಇರಬೇಕು. ಇದು ಬಹಳನೇ ಟೇಸ್ಟಿಯಾಗಿರುತ್ತೆ. ಸೇಮ್ ಅಂಗಡಿ ತರಾನೇ ಇರುತ್ತೆ ನೋಡಿ. ಇದು ಸ್ವಲ್ಪ ಇವಾಗ ಕರಗ್ತಾ ಬರ್ತಾ ಇದೆ. ಇದೇ ತರ ಉರಿತಾ ಇರಬೇಕು. ಅಂದ್ರೆ ಕೈ ಬಿಟ್ರೆ ಒಂದೇ ಕಡೆ ಕರಗುತ್ತೆ, ಆಮೇಲೆ ಸಕ್ಕರೆ ಹಾಗೆ ಉಳ್ಕೊಂತದ. ಒಂದೇ ಕಡೆ ಕರಗಿ ಸಕ್ಕರೆ ಹಾಗೆ ಉಳಿತದ ಸುತ್ತ. ಹಾಗಾಗಿ ಇದನ್ನ ಕಲಿಸ್ತಾನೆ ಇರಬೇಕು. ಈ ತರ ಕಲಿಸ್ತಾ ಇರಬೇಕು ನೋಡಿ. ಈ ತರ ಸ್ವಲ್ಪನೇ ಆಗ್ತಾ ಇದೆ, ನೀರ್ ಆಗ್ತಾ ಇದೆ, ಕರಗ್ತಾ ಇದೆ. ಇದಕ್ಕೆ ಈಗ 2 ಸ್ಪೂನ್ ತುಪ್ಪ ಹಾಕ್ಬೇಕು. 2 ಸ್ಪೂನ್ ತುಪ್ಪ ಹಾಕೋದ್ರಿಂದ ಇವು ಕ್ರಿಸ್ಪಿಯಾಗಿ ಬರ್ತಾವ, ಆಮೇಲೆ ಟೇಸ್ಟುನು ಚೆನ್ನಾಗಿ ಆಗ್ತಾವ. ತುಪ್ಪ ಹಾಕಿ ಈಗ ಮತ್ತೆ ಚೆನ್ನಾಗಿ ಕಲಿಸ್ಬೇಕು. ಈ ತರ ಎಲ್ಲಾನು ಕಲಿಸ್ತಾನೆ ಇರಬೇಕು ನೋಡಿ. ಈ ತರ ಎಲ್ಲ ಕಲಿತಾ ಇದೆ. ಇದಕ್ಕೆ ಈಗ ಶೇಂಗಾ ಪುಡಿನ ಮೆಜರ್ ಮಾಡ್ಕೊಂತಿದ್ದೀನಿ. 2.5 ಗ್ಲಾಸ್ ಸಕ್ಕರೆ ಹಾಕಿದ್ವಲ್ವಾ, ಇದಕ್ಕೆ 3 ಗ್ಲಾಸ್ ಶೇಂಗಾ ಪುಡಿನ ಹಾಕಬೇಕು. ಈಗ 2 ಗ್ಲಾಸ್ ಹಾಕಿನಿ, ಇನ್ನು 1 ಗ್ಲಾಸ್, 3 ಗ್ಲಾಸ್ ಶೇಂಗಾ ಪುಡಿ ಹಾಕಬೇಕು ನೋಡಿ. ಈಗ ಸ್ವಲ್ಪನೇ ಕೆಂಪಗಾಗ್ತಾ ಬರ್ತಾ ಇದೆ. ಫುಲ್ ಎಲ್ಲ ಕೆಂಪಗಾಗ್ತಾ ಇದೆ. ಸಕ್ಕರೆ ಎಲ್ಲ ಕಲರು ಚೇಂಜ್ ಆಯಿತು. ಈಗ ಇನ್ನ ಸ್ವಲ್ಪ ಆದರೆ ಆಯಿತು, ಕರಗುತ್ತಾ ನೋಡಿ. ಈ ತರ ಕರಗಿಸ್ತಾ ಇರಬೇಕು. ನೀರು ಹಾಕಬಾರ್ದು, ನೀರು ಹಾಕದಾನೆ ಹಾಗೇನೆ ಕರಗಿಸ್ಬೇಕು ಇದನ್ನ ನೋಡಿ. ಈ ತರ ಮೆಲ್ಟ್ ಆಗ್ತಾ ಇದೆ. ಇನ್ನ ಸ್ವಲ್ಪ ಇದೆ, ಎಲ್ಲಾನು ಆಗಕತ್ತದ. ಈ ತರ ಎಲ್ಲಾನು ಕರಗಿತ್ತು. ಇವಾಗ ಎಲ್ಲಾನು ಕರಗಿದ ತಕ್ಷಣ ಅದಕ್ಕೆ ಶೇಂಗಾ ಪುಡಿನ ಹಾಕಿ ಕಲಿಸ್ಬೇಕು. ಇಲ್ಲಾಂದ್ರೆ ಅದು ಒತ್ತಿದ ವಾಸನೆ ಬರುತ್ತೆ. ಈ ತರ ನೋಡಿ. ಈಗ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದು ಎಲ್ಲ ಕಲಿಯೋ ತನ ಕಲಿಸ್ಬೇಕು. ಅಷ್ಟು ಬೇಗ ಏನು ಗಟ್ಟಿಗೆ ಆಗಲ್ಲ ಇದರಲ್ಲಿ. ಆಮೇಲೆ ಇದನ್ನ ಚೆನ್ನಾಗಿ ಕಲಿಸಿದ್ಮೇಲೆ ಇದನ್ನ ತುಪ್ಪ ಹಚ್ಚಿ ಇದಕ್ಕೆ ಹಾಕೋಬೇಕು. ಬಂಡೆಗೆ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ರೆ ಸೆಟ್ ಆಗುತ್ತೆ. ಆಮೇಲೆ ಹಾಗೆ ಕಟ್ ಮಾಡಕ್ ಬರಲ್ಲ, ಫುಲ್ಲು ಗಟ್ಟಿಯಾಗಿರುತ್ತೆ, ಸೆಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇದನ್ನ ಹಾಗೆ ಕಟ್ ಮಾಡೋಕ್ಕಾಗಲ್ಲ. ಈ ಥರ ಚಾಕು ಇಟ್ಟು ಇದರಲ್ಲೇ ಸ್ವಲ್ಪ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಬರುತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ತಾ ಹೋಗಬೇಕು. ಈ ಥರ ಇಷ್ಟೇ ಲೈಟಾಗಿ ಮಾಡಿದ್ರೆ ಸಾಕು. ಎಲ್ಲಾನು ಕಟ್ ಮಾಡ್ಕೋಬೇಕು. ಇದು ಸೇಮ್ ಅಂಗಡಿ ಥರನೇ ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ಮಾಡಿಕೊಡ್ಬೋದು. ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ತಿನ್ನಬಹುದಾದ ಶೇಂಗಾ ಸಂಗಮ್ ರೆಡಿ ಆಯಿತು ನೋಡಿ. ಇದನ್ನೊಂದ್ಸಲ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.